ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್ ನೋಡಿ, ಇವತ್ತೊಂದು ಸಿಂಪಲ್ ಆಗಿರೋ ಡಿಸೈನ್ನ ತೋರಿಸ್ತೇನೆ. ಕೆಲವರು ಬೀಡ್ಸು ಇಷ್ಟಪಡಲ್ಲ, ಕುಚ್ಚು ಸಹ ಇಷ್ಟಪಡಲ್ಲ. ಓನ್ಲಿ ಈ ಥರ ಡಿಸೈನ್ ಇದ್ದರೆ ಸಾಕು, ಬಾರ್ಡರ್ ಥರ ಅಂತ ಕೇಳ್ತಾರೆ ಸುಮಾರು ಜನ. ಅದಕ್ಕೆ ಮೊನ್ನೆ ಒಂದು ಈ ಥರ ಡಿಸೈನ್ ತೋರಿಸಿದ್ದೆ. ಇವತ್ತು ಸಹ ಅದೇ ಥರದ ಇನ್ನೊಂದು ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ 6 ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಅಥವಾ ನೀವು 11 ತೊಗೋಬೋದು, 9 ತೊಗೋಬೋದು, ಆಗುತ್ತೆ. ನೋಡಿ, ಯಾವಾಗಲೂ ಲಾಕ್ ಮಾಡ್ಕೊಳ್ಳೋ ಥರ ನಾನು 2 ಟೈಮ್ಸು ಲಾಕ್ ಮಾಡ್ಕೋತೀನಿ. ಫಸ್ಟು ನೋಡಿ, 2 ಟೈಮ್ಸು ಲಾಕ್ ಆಯ್ತಲ್ವ. ಲಾಕ್ ಆಗಿದ ತಕ್ಷಣವೇ 1 2 3 4 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡೋದು ಬೇಡ, ಯು ಶೇಪಲ್ಲಿ ಮಾಡೋದು ಬೇಡ. ಡೈರೆಕ್ಟಾಗಿ ನಾವು ಇಲ್ಲೇನು ಲಾಕ್ ಮಾಡಿದ್ದೀವಲ್ವ, ಈ ಲಾಕ್ ಪಕ್ಕದಲ್ಲೇ ಇದನ್ನು ನಾನು ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ತರ್ತೀನಿ. ಮೊದಲು 2ರಲ್ಲಿ 1, ಆಮೇಲೆ 2ರಲ್ಲಿ 1. ನಾವು ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ಹೋಗಿರೋದ್ರಿಂದ ಅಲ್ಲಿ ಡಬಲ್ ಕ್ರೋಶೆ ಕ್ರಿಯೇಟ್ ಆಗುತ್ತೆ. ನೋಡಿ, ಈ ಥರ ಕಾಣಿಸುತ್ತೆ. ಈಗ ಮತ್ತೆ 1 2 3 ಸ್ಟಾರ್ಟಿಂಗಲ್ಲಿ ಇಲ್ಲಿ ಮಾತ್ರ ನಾನು 5 ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್. ಆಮೇಲೆ ಇಲ್ಲಿಂದ ಬರೀ 3 ಚೈನ್ಸ್ ಅಷ್ಟೇ ಹಾಕೋದು. ನೋಡಿ, 3 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ, ಕನ್ಫ್ಯೂಸ್ ಮಾಡ್ಕೊಬೇಡಿ, ನೀಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ ಹಾಕ್ಬಿಟ್ಟು ನೋಡಿ, ಥ್ರೆಡ್ನ ತಂದು ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ ಆಯಿತು ಫ್ರೆಂಡ್ಸ್. ಈಗ ನೋಡಿ, ಡಬಲ್ ಕ್ರೋಶೆ ಆಗಿದ ತಕ್ಷಣ 1 2 3 ಚೈನ್ಸ್ ಹಾಕಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ನೋಡಿ, ಇದೇ ಡಬಲ್ ಕ್ರೋಶೆ ಏನಿದೆ ಅಲ್ವಾ, ಇಲ್ಲಿ ಇದ್ರ ಪಕ್ಕದಲ್ಲೇ ಹೋಗಿ ನೀಡಲ್ ಹಾಕ್ಬಿಟ್ಟು ಥ್ರೆಡ್ನ ತಂದು ಇಲ್ಲೂ ಕೂಡ ನಾನು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ. ಈಗ ಮತ್ತೆ 3 ಚೈನ್ ಸೂಜಿ ಮೇಲೆ ದಾರ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇದನ್ನು ನೀಡಲ್ ಹಾಕ್ಬಿಟ್ಟು ಥ್ರೆಡ್ನ ತಂದು ಡಬಲ್ ಕ್ರೋಶೆ, 2ರಲ್ಲಿ 1 2ರಲ್ಲಿ 1. ಮತ್ತು ಈಗ 3 ಚೈನ್ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ತಂದು ಮೊದಲು 2ರಲ್ಲಿ 1, ಆಮೇಲೆ 2ರಲ್ಲಿ 1. ಕನ್ಫ್ಯೂಸ್ ಮಾಡ್ಕೊಬೇಡಿ. ನೋಡಿ, ಒಂದು ಸತಿ 3 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಒಂದು ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು 3 ಚೈನ್ ಈ ಥರ ಇರಬೇಕು, ಒಂದು ಈ ಥರ, ಈ 2 ಡಬಲ್ ಕ್ರೋಶೆಗಳ ಮಧ್ಯೆ 3 ಚೈನು, ಇಲ್ಲಿ ಪ್ಲೇನಾಗಿ 3 ಚೈನು, ಈ ಥರ ಮಾಡ್ಕೊಳ್ತಾ ಹೋಗಬೇಕು ಬೇಸ್ ಲೈನು. ಇನ್ನೊಂದು ತೋರಿಸ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ತುಂಬ ಈಸಿ ಆಗಿರೋ ಡಿಸೈನು ಅಷ್ಟೇ. ಈಗ ನೋಡಿ, ಇಲ್ಲಿ 2 ಸತಿ ಒಂದು ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡಿದ್ದೀನಲ್ವ. ಈಗ 1 2 3 ಚೈನ್ಸ್ ಹಾಕ್ಕೊಂಡು ನೋಡಿ, ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಒಂದು ಸತಿ ಇದನ್ನು, ಥ್ರೆಡ್ ಹೋಯ್ತಿದ್ದು ನೀಡಲ್ ಮೇಲೆ, ಥ್ರೆಡ್ ಹಾಕ್ಕೊಂಡಿದ್ದೀನಿ ನೀಡಲ್ ಮೇಲೆ. ಈಗ ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ನೆನ್ಪಿಟ್ಕೊಡಿ, ಈ 3 ಚೈನ್ನ ನಾನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ನೋಡಿ, ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಆಯ್ತಲ್ವ. ಈಗ 1 2 3 ಈ 3 ಚೈನ್ನ ಇದೇ ಡಬಲ್ ಕ್ರೋಶೆ ಪಕ್ಕದಲ್ಲಿ ನಾನು ಲಾಕ್ ಮಾಡ್ತೀನಿ. ಒಂದು ಸತಿ ಡಬಲ್ ಕ್ರೋಶೆ ಪಕ್ಕದಲ್ಲೇ ಲಾಕ್ ಮಾಡಬೇಕು, ಇನ್ನೊಂದು ಸತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು 3 ಚೈನ್ನ. ಈಗ ನೋಡಿ, ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಆದಮೇಲೆ ಮತ್ತೆ ಈ ಡಬಲ್ ಕ್ರೋಶೆ ಪಕ್ಕದಲ್ಲೇ ಮಾಡಿದ್ದೀನಿ. ಮತ್ತು ಇನ್ನೊಂದು ಸತಿ 3 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬಾ ಈಸಿ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಅದಕ್ಕೆ ನಾನು ನಿಧಾನಕ್ಕೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಟ್ವಿಸ್ಟ್ ಇರೋದ್ರಿಂದ ಬಿಗಿನರ್ಸು ಕೂಡ ನಿಧಾನಕ್ಕೆ ಹಾಕೋಬೋದು. ಈ ಡಿಸೈನು ಕಲಿಯೋಂಥವ್ರಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ವಿತೌಟ್ ಬೀಡ್ಸಿಂದ, ಕೆಲವರು ವಿತ್ ಬೀಡ್ಸಿಂದ ಹಾಕ್ತಾ ಇರ್ತಾರೆ, ಕೆಲವ್ರಿಗೆ ಬೀಡ್ಸಿಂದ ಹಾಕೋಕ್ಕೆ ಬರಲ್ಲ ಅಂಥವ್ರಿಗೆ ಈ ಡಿಸೈನು ತುಂಬ ಈಸಿ ಇದೆ. ಸೊ ನಾನು ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಪ್ರೆಸೆಂಟ್ಗೆ ಇಷ್ಟು ಹಾಕಿದ್ದೀನಿ. ಎಂಡಿಂಗ್ನಲ್ಲಿ ಈ ಥರ ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶೆ ಮಾಡಿಬಿಟ್ಟು ಈ ಥರ ಚೈನ್ಸ್ ಹಾಕಿ ಥ್ರೆಡ್ನ ತಕ್ಕೊಂಡಿದ್ದೀನಿ. ಈಗ ಬನ್ನಿ ಸೆಕೆಂಡ್ ಸ್ಟೆಪ್ನ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದನ್ನು ಫಸ್ಟು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ.
ಬಟ್ಟೆಗೆ ಲಾಕ್ ಮಾಡಿಕೊಂಡು ನೋಡಿ ಇಲ್ಲಿ ಪಕ್ಕದಲ್ಲಿ 5 ಚೈನ್ ಏನು ಕಾಣಿಸ್ತಾ ಇದೆ ಅಲ್ವಾ, ಈ 5 ಚೈನ್ ಒಳಗಡೆ ಸಿಂಗಲ್ ಕ್ರೋಶಸ್ ಮಾಡಬೇಕು. ಅದು ಫಿಲ್ ಆಗೋವರೆಗೂ ಮಾಡಿ ಫ್ರೆಂಡ್ಸ್. ಎಷ್ಟು ಹಿಡಿಸುತ್ತೋ ಅಲ್ಲಿ ಅಷ್ಟು ಸಿಂಗಲ್ ಕ್ರೋಶಸ್ನ ಮಾಡಿ. 3 ಅಥವಾ 4 ಮಾಡ್ಕೋಬೋದು. ನೋಡಿ ನನಗೆ 4 ಸಿಂಗಲ್ ಕ್ರೋಶೆ ಆಯಿತು, 4 ಮಾಡಿದ್ದೀನಿ. ಈಗ ಇಲ್ಲಿ ಪಕ್ಕದಲ್ಲಿ ಈ 3 ಚೈನ್ ಇರುತ್ತೆ, ಈ 3 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ, ಒಂದು ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ನೋಡಿ ಈ 2 ಡಬಲ್ ಕ್ರೋಶೆಗಳ ಮಧ್ಯೆ ಏನು 3 ಚೈನ್ ಇದೆ ಅಲ್ವಾ, ಆ 3 ಚೈನ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ತಾ ಹೋಗಬೇಕು. ಅದು ಎಷ್ಟು ಹಿಡಿಸುತ್ತೆ ಅಂತ ಈಗ ನೋಡೋಣ ಲೈವ್ ಆಗಿ ಹೇಗೆ ಎಷ್ಟು ಫಿಲ್ ಮಾಡ್ಬೋದು ನಾವು ಅದರಲ್ಲಿ ಅಂತ ಕೌಂಟ್ ಮಾಡಿಬಿಟ್ಟು ಹೇಳ್ತೀನಿ ಎಂಡಿಂಗಲ್ಲಿ. 2 ಸ್ಟೆಪ್ಪು ಡಿಸೈನ್ ಫ್ರೆಂಡ್ಸ್. ಇದು ತುಂಬಾ ಈಸಿ ಇದೆ, ಬಿಗಿನರ್ಸು ಆಗ್ಬೋದು, ಕಲ್ತಿರೋರು ಆಗ್ಬೋದು, ಯಾರು ಬೇಕಾದ್ರೂ ಈ ಡಿಸೈನ್ನ ಹಾಕ್ಬೋದು. ಲೆಂತ್ ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಲೆಂತ್ ಕೂಡ ತೊಗೋಬೋದು, ತೊಂದರೆ ಏನಿಲ್ಲ. ನಾನು ಇಷ್ಟು ತೊಗೊಂಡಿದ್ದೀನಿ, ಹೇಗೆ ಕಾಣಿಸುತ್ತೆ ಅಂತ ಕೂಡ ನೋಡೋಣ. ನೋಡಿ ಇಲ್ಲಿ ಇನ್ನೊಂದು ಸ್ವಲ್ಪ ಪ್ಲೇಸ್ ಇದೆ ಅಲ್ವಾ, ಅದು ಫಿಲ್ ಆಗೋವರೆಗೂ ಹಾಕೋಣ ಫ್ರೆಂಡ್ಸ್, ತೊಂದರೆ ಏನಿಲ್ಲ. ಆಮೇಲೆ ನಾವೇನು ಇದಕ್ಕೆ ಬೀಡ್ಸ್ ಕೂಡ ಹಾಕ್ತಾಯಿಲ್ಲ, ಸೊ ಅದಕ್ಕೆ ನಾವು ಇಷ್ಟೇ ಮಾಡಬೇಕಂತ ಕೌಂಟಿಂಗ್ಸ್ ಕೂಡ ಇಲ್ಲ. ಸೊ ನೋಡಿ ಈಗ ಇದು ಫಿಲ್ ಆಗಿದೆ, ಕೌಂಟ್ ಮಾಡ್ತೀನಿ ನಾನು, ಒಂದು ನಿಮಿಷ ಫ್ರೆಂಡ್ಸ್. 9 ಡಬಲ್ ಕ್ರೋಶೆ ಆಗಿದೆ. ಒಂದು ಕರೆಕ್ಟಾಗಿ ಇರಲಿ ನಂಬರ್ಸು ಅಂದ್ಬಿಟ್ಟು ನಾನು ನೋಡಿ ಇನ್ನೂ ಒಂದು ಸತಿ ಕೂಡ ಇನ್ನೊಂದು ಡಬಲ್ ಕ್ರೋಶೆನೂ ಸಹ ಮಾಡ್ತೀನಿ. ನೋಡಿ 10 ಡಬಲ್ ಕ್ರೋಶೆನ ನಾನೀಗ ಮಾಡಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನೀಟಾಗಿಲ್ಲ. ಇದು ಎಲ್ಲ ಒಂದೇ ಲೆಂತಿಯಲ್ಲಿ ನಾವು ಡಬಲ್ ಕ್ರೋಶೆಸ್ನ ಮಾಡಬೇಕು. ನೋಡಿ 10 ಡಬಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲಿ ಈ ಥರ 3 ಚೈನ್ ಇರುತ್ತೆ ಅಲ್ವಾ, ಆ 3 ಚೈನ್ ಒಳಗಡೆ ಒಂದು ಸತಿ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಈಗ ಇಲ್ಲಿ ಮತ್ತೆ ಈ ಥರ ಬರುತ್ತೆ, 2 ಡಬಲ್ ಕ್ರೋಶೆಗಳ ಮಧ್ಯೆ 3 ಚೈನು. ಈ 3 ಚೈನ್ ಒಳಗಡೆ ನಾವು ಓನ್ಲಿ ಸಿಂಗಲ್ ಕ್ರೋಶೆಸ್ ಮಾತ್ರ ಫಿಲ್ ಮಾಡೋಣ. ಅಲ್ಲಿ ಎಷ್ಟು ನಮಗೆ ಫಿಲ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡೋಣ. 3 ಆದರೆ 3 ಮಾಡಿ, 4 ಆದರೆ 4 ಮಾಡಿ. ಕೆಲವರು ಚೈನ್ಸ್ನ ದೊಡ್ಡದಾಗಿ ಹಾಕ್ತಾರೆ, ಅಂಥವ್ರಿಗೆ 4, 5 ಕೂಡ ಹಿಡಿಸುತ್ತೆ. ನಾನು ಮೀಡಿಯಮ್ ಆಗಿ ಹಾಕಿದ್ದೀನಿ. ನನಗೆ ಕೂಡ ಇಲ್ಲಿ ನೋಡಿ ನಾನು ಈ ಥರ ಸ್ವಲ್ಪ ದೂರ ಹಾಕಿದ್ದೀನಿ, ಸೊ ಇನ್ನೂ ಒಂದು ಹಿಡಿಸುತ್ತೆ. 5 ಸಿಂಗಲ್ ಕ್ರೋಶಸ್ನ ಮಾಡಿದ್ದೀನಿ. ಮಾಡಿಬಿಟ್ಟು ಈಗ ಪಕ್ಕದಲ್ಲಿರೋ ಈ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಇಲ್ಲಿಂದ ಥ್ರೆಡ್ನ ಹಾಕ್ಕೊಂಡು ನೀಡಲ್ ಮೇಲೆ ಈಗ ಈ 3 ಚೈನ್ ಒಳಗಡೆ ನೋಡಿ ಈ 2 ಡಬಲ್ ಕ್ರೋಶೆಗಳ ಮಧ್ಯೆ 3 ಚೈನ್ ಇದೆ ಅಲ್ವಾ, ಅದರೊಳಗಡೆ ಹೋಗ್ಬಿಟ್ಟು ನೀಡಲ್ ಹಾಕಿ ಥ್ರೆಡ್ನ ತಂದು ಮತ್ತೆ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ನಾವು ಸೇಮ್ ಫಸ್ಟ್ ಆರ್ಚಲ್ಲಿ ಎಷ್ಟು ಡಬಲ್ ಕ್ರೋಶೆ ಮಾಡಿರ್ತೀವೋ ಅಷ್ಟೇ ಡಬಲ್ ಕ್ರೋಶೆನ ಎಂಡ್ವರೆಗೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಹೆಚ್ಚು ಕಡಿಮೆ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ಶೇಪ್. ಅದಕ್ಕೆ ನೋಡಿ ಈಗ ನನಗೆ ಥ್ರೆಡ್ ಶಾರ್ಟೇಜ್ ಆಯಿತು. ನೋಡಿ ಮಧ್ಯದಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ. ಇದನ್ನು ಈ ಕಡೆ ಈ ಥರ ಹಿಂದೆ ಬರೋ ಥರ ಹೋಲ್ಡ್ ಮಾಡಿ ಇಟ್ಕೊಂಡು ಥ್ರೆಡ್ನ ಹಾಕಿದ್ದೀನಿ. ಇದು ಸ್ವಲ್ಪ ಥ್ರೆಡ್ ಹೆಚ್ಚು ಕಡಿಮೆ ಆಗಿತ್ತಿದು, ಸೊ ಅದನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಡಬಲ್ ಕ್ರೋಶೆ ಮಾಡ್ತಾ ಹೋಗ್ತೀನಿ. ತುಂಬಾ ಈಸಿ ಇದೆ ಫ್ರೆಂಡ್ಸ್ ಡಿಸೈನು. ಆಮೇಲೆ ಜಾಸ್ತಿ ಮಾಡಿಬಿಟ್ರೂ ಕೂಡ ಇದು ಮುದುರ್ಕೊಂಬಿಡುತ್ತೆ. ಕರೆಕ್ಟಾಗಿ ನಾವು ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಮಾಡಬೇಕು, ಜಾಸ್ತಿ ಹಾಕಿಬಿಟ್ರೆ ಫೋಲ್ಡ್ ಆಗಿಬಿಡುತ್ತೆ. ಸೊ ಗೊತ್ತಾಯ್ತಲ್ವ. ನೋಡಿ ಒಂದು ಆರ್ಚ್ನ ಈ ಥರ 10 ಡಬಲ್ ಕ್ರೋಶೆಗಳಿಂದ ಫಿಲ್ ಮಾಡಬೇಕು, ಒಂದು ಆರ್ಚ್ನ ಈ ಥರ ಸಿಂಗಲ್ ಕ್ರೋಶೆಗಳಿಂದ ಫಿಲ್ ಮಾಡಬೇಕು. ನೋಡಿ ಸೊ ಗೊತ್ತಾಗ್ತಾ ಇದೆ ಅಲ್ವಾ. ಇದೇ ಥರ ಕಂಟಿನ್ಯೂ ಮಾಡಬೇಕು. ಈಗ ಇದನ್ನು ಕೂಡ ಕೌಂಟ್ ಮಾಡ್ತೀನಿ ನಾನು ಫ್ರೆಂಡ್ಸ್. ಈಗ ಇದು ಕೂಡ 10 ಡಬಲ್ ಕ್ರೋಶೆ ಆಗಿದೆ. 10 ಡಬಲ್ ಕ್ರೋಶೆ ಆಗಿದ ತಕ್ಷಣ ಪಕ್ಕದಲ್ಲಿರೋ ಈ 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಅಥವಾ ಅದನ್ನು ಲಾಕ್ ಮಾಡೋದು ಮಾಡಿಕೊಂಡು ಈಗ ಇದ್ರ ಪಕ್ಕದಲ್ಲಿರೋ ಈ ಟ್ರಯಾಂಗಲ್ ಶೇಪ್ ಒಳಗಡೆ ಈ 3 ಚೈನ್ ಒಳಗಡೆ ಜಸ್ಟ್ ಸಿಂಗಲ್ ಕ್ರೋಶಸ್ 5 ಸಿಂಗಲ್ ಕ್ರೋಶೆ, ಅಥವಾ ನೀವು 4 ಮಾಡಿದರೆ 4 ಮಾಡಿ. ಸೊ
ಒಂದು ಹೆಚ್ಚು ಕಡಿಮೆ ಆದರೂ ಕೂಡ ಇದಕ್ಕೇನು ನಮಗೆ ತೊಂದರೆ ಆಗೋದಿಲ್ಲ ಫ್ರೆಂಡ್ಸ್. ನೀವು ನಾರ್ಮಲಾಗಿ ಎಷ್ಟು ಹಿಡಿಸುತ್ತೋ ಅಷ್ಟು ಮಾಡ್ಕೊಳ್ತಾ ಹೋಗಿ, ಕೌಂಟಿಂಗೇನು ಮಾಡಬೇಡಿ. ಬಟ್ ಈ ಡಬಲ್ ಕ್ರೋಶೆಸ್ನ ಮಾತ್ರ ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲದಕ್ಕೂ ಅಷ್ಟೇ ಹಾಕಿ. ಈಗ ನೋಡಿ, ಇದು ಸಿಂಗಲ್ ಕ್ರೋಶೆಯಿಂದ ಫಿಲ್ ಆಗಿದ ತಕ್ಷಣವೇ ಇನ್ನೂ ಒಂದು ಹಿಡಿಸುತ್ತೆ ನನಗೆ, ಇಲ್ಲಿ ಮಾಡಿಬಿಡ್ತೀನಿ ನೋಡಿ. ಮಾಡಿ ಆದಮೇಲೆ ಈ 3 ಚೈನ್ಗೆ ಲಾಕ್ ಮಾಡಿಕೊಂಡು ಮತ್ತು ಇಲ್ಲಿಂದ ಆರ್ಚ್ನ ನಾವು ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡಬೇಕು. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ನಾನು ಇದನ್ನೇ ಇಷ್ಟು ಫಿನಿಷ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ನೋಡಿ ಈ ಥರ ಫಿನಿಷ್ ಮಾಡಿದ್ದೀನಿ ನೋಡಿ. ಇದು ಹಿಂದ್ಗಡೆ ನಾಟು, ಇದನ್ನು ಗಮ್ ಪೇಸ್ಟ್ ಮಾಡಬೇಕು. ಯಾವುದೇ ಎಕ್ಸ್ಟ್ರಾ ಥ್ರೆಡ್ಸ್ ಇದ್ದರೂ ಕೂಡ ನೀವು ಲಾಸ್ಟಲ್ಲಿ ಗಮ್ ಪೇಸ್ಟ್ ಮಾಡಿಬಿಡಿ. ನಾನಿಲ್ಲಿ ಪ್ರೆಸೆಂಟ್ಗೆ 3 ಆರ್ಚ್ನ ತೋರಿಸ್ತಾ ಇದ್ದೀನಿ. ಡಿಸೈನ್ ಹೇಗೆ ಕಾಣಿಸ್ತಾ ಇದೆ ಅಂತ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ಆಮೇಲೆ ಕೆಳಗಡೆ ಅಷ್ಟೇ ನೀವು ಸೇಮ್ ಕಲರ್ ತೊಗೋಬೋದು, ಬಟ್ ನಾನು ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂತ ಬೇರೆ ಬೇರೆ ಕಲರ್ಸಿಂದ ಹಾಕಿದ್ದೀನಿ. ಸೊ ಗೊತ್ತಾಗ್ತಾ ಇದೆ ಅಲ್ವಾ ನೋಡಿ, ಹೀಗೆ ಕಾಣಿಸುತ್ತೆ ಡಿಸೈನು. ತುಂಬ ಸಿಂಪಲ್ ಆಗಿದೆ. ಈ ಡಿಸೈನ್ಗೆ ನಾವು ಒಂದು 300ಇಂದ 350ವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಯಾಕಂದರೆ ನಾವು ಬೀಡ್ಸ್ ಏನು ಯೂಸ್ ಮಾಡಿಲ್ಲ, ಅಷ್ಟೊಂದು ವರ್ಕು ಕೂಡ ಇಲ್ಲ. ಸೊ ಅದಕ್ಕೆ 300 to 350. ನಿಮ್ಮ ಕಡೆ ಇನ್ನೂ ಹೆಚ್ಚಿಗೆ ಏನಾದರೂ ಕಾಸ್ಟ್ ಪೇ ಮಾಡ್ತಾರೆ ಕಸ್ಟಮರ್ಸ್ ಅನ್ನೋ ಹಾಗಿದ್ರೆ 400 ಮಾಡ್ಬೋದು. ಆಮೇಲೆ ನಿಮ್ಗೇನಾದರೂ ಕುಚ್ಚಬೇಕು ಅಂದರೆ ನೋಡಿ, ಇಲ್ಲಿ ಏನೋ ನಾವು ಸಿಂಗಲ್ ಕ್ರೋಶೆಯಿಂದ ಫಿಲ್ ಮಾಡಿದ್ದೀವಲ್ವ, ಈ ಗ್ಯಾಪ್ ಒಳಗಡೆ ನೀವು ಕುಚ್ಚನ್ನ ಕಟ್ಕೋಬೋದು. ಒಂದು ವೇಳೆ ಬೇಕು ಅಂದರೆ ಮಾತ್ರ. ಆ್ಯಕ್ಚುಲಿ ಇದು ವಿತೌಟ್ ಕುಚ್ಚು ಇಂದನೇ ಚೆನ್ನಾಗಿ ಕಾಣಿಸೋದು. ಸೊ ಒಂದು ವೇಳೆ ನಿಮಗೆ ಬೇಕು ಅನಿಸಿದ್ರೆ ಇಲ್ಲಿ ಕಟ್ಕೋಬೋದು. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಇವತ್ತಿನ ಈ ಸಿಂಪಲ್ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಆ್ಯಂಡ್ ಕೀಪ್ ಆನ್ ದ ವಾಚಿಂಗ್ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದೊಳ್ಳೆ ಡಿಸೈನ್ ನನಗೆ ಸಿಗ್ತೀನಿ. ಅಲ್ಲಿವರೆಗೂ